ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲಿನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಈ ವಿಡಿಯೋ ಬಂದು ನಾವು ತಿರುಪತಿಗೆ ಹೊರಟಿದ್ದಂತಹ ಒಂದು ವಿಡಿಯೋ. ಅಂದರೆ ನಮ್ಮ ಪಾಪು ಮುಡಿ ಕೊಡಬೇಕಿತ್ತು, ನಮ್ಮ ತಂಗಿ ಪಾಪದು. ಹಾಗಾಗಿ ತಿರುಪತಿಗೆ ಹೊರಟಿದ್ದು ನಾನು, ನಮ್ಮ ಆಂಟಿ ಮತ್ತು ನಮ್ಮ ತಂಗಿ ಪಾಪು ಹೊರಟಿದ್ದು. ಹಾಗಾಗಿ ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ನಾವು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೊರಟಿದ್ದು. ಅಂದರೆ ತಿರುಪತಿಗೆ ಹೊರಟಿದ್ದು. ಬೆಳಗ್ಗೆ 10:00 ಬೆಂಗಳೂರಿಂದ ಟ್ರೈನ್ ಇತ್ತು. ಸೊ ಆ ಟ್ರೈನ್ಗೆ ಹೋಗಬೇಕಿತ್ತು. ಹಾಗಾಗಿ ನಾವು 3 ಗಂಟೆಗೆ ಎದ್ದಿದ್ವಿ. 4:30 ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಕಾಫಿ ಮಾಡ್ಕೊಂಡು ಕುಡಿದು ಹೊರಡೋದ್ರಲ್ಲಿ 5:30 ಆಯಿತು. ಲಗೇಜ್ ಎಲ್ಲ ಪ್ಯಾಕ್ ಆಗಿತ್ತು. ಲಗೇಜ್ ನಾವು 3 ಬ್ಯಾಗ್ ಮಾಡ್ಕೊಂಡಿದ್ವಿ ಅಷ್ಟೇ. ಯಾಕಂದರೆ ನಾವು 3 ಜನ ಹೋಗ್ತಾಯಿದ್ವಿ. ಬ್ಯಾಗ್ ಹೆವಿ ಆದರೆ ಪಾಪು ಬೇರೆ ಇದ್ದ, ಹಾಗಾಗಿ ಅಲ್ಲಿ ರಿಸ್ಕ್ ಆಗುತ್ತೆ ಅಂತೇಳಿ 3 ಬ್ಯಾಗ್ ಮಾಡ್ಕೊಂಡಿದ್ವು. ಫ್ರೆಂಡ್ಸ್, ಪೂರ್ತಿ ವಿಡಿಯೋ ನೋಡಿ. ಯಾಕಂದರೆ ನಾವು ಯಾವ ಟ್ರೈನಿಗೆ ಹೋದ್ವಿ, ಮತ್ತು ನಾವು ಮಾಮೂಲಿ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ಅಲ್ಲ, ಬೆಂಗಳೂರಲ್ಲಿ ಇನ್ನಷ್ಟು ರೈಲ್ವೆ ಸ್ಟೇಷನ್ ಹೊಸ್ದಾಗಿ ಮಾಡಿದ್ದಾರೆ. ಆ ರೈಲ್ವೆ ಸ್ಟೇಷನ್ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನಾವು ಗೇಟಿಗೆ ಹೊರಟ್ವಿ. ನಾವು ಹಳ್ಳಿಯಿಂದ ಹೋಗೋದ್ರಿಂದ ಗೇಟಿಗೆ ಹೋಗಬೇಕಿತ್ತು. ನನ್ನ ಮಗ ಮತ್ತು ನಮ್ಮ ಚಿಕ್ಕಪ್ಪ ನಮ್ಮನ್ನು ಗೇಟಿಗೆ ಬಿಟ್ಟರು ಬಸ್ಸಿಗೆ. ನಾವು ಬಸ್ಸಿಗೆ ಹೋದ್ವಿ. ನಮ್ಮ ಆಂಟಿ ನೋಡಿ ಅವರೇ ಫುಲ್ ಪ್ಯಾಕ್ ಆಗಿದ್ದಾರೆ. ಯಾಕಂದರೆ ನಾವು ಗಾಡೀಲಿ ಬಂದಿದ್ದರಿಂದ ತುಂಬಾ ಚಳಿ ಇತ್ತು, ಕವಳ ಬೇರೆ ಬಿದ್ದಿತ್ತು. ನಾನು ಸಹ ಸ್ವೆಟ್ರ್ ಹಾಕ್ಕೊಂಬಂದೆ. ನಮ್ಮ ಚಿಕ್ಕಪ್ಪ ಮತ್ತು ನನ್ನ ಮಗ ಗೇಟಿಗೆ ಬಿಟ್ಟು ಹೋದ್ರು. ನಾವು ಬಸ್ ಹತ್ತಿ ತುಮಕೂರಿಗೆ ಹೋದ್ವಿ. ತುಮಕೂರು ಬಸ್ ಸ್ಟ್ಯಾಂಡು ನೋಡಿ ಈ ಥರ ಇದೆ, ಹೊಸ್ದಾಗಿ ಮಾಡಿದ್ದಾರೆ. ನಿಮಗೆಲ್ಲ ನೋಡಿದರೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ನೋಡಿ, ತುಂಬಾ ಚೆನ್ನಾಗಿದೆ. ಗೊತ್ತಾಗೋದಿಲ್ಲ ಹೊಸ್ದಾಗಿ ಬಂದಿರೋರಿಗೆ. ಶಿವಮೊಗ್ಗ ಗಾಡಿ ಎಲ್ಲ ಮೇಲ್ಗಡೆ, ಬೆಂಗಳೂರು ಗಾಡಿ ಎಲ್ಲ ಕೆಳಗೆ ಬರುತ್ತೆ. ಸೊ ನಾವು ಬೆಂಗಳೂರು ಗಾಡಿನ ಹತ್ತಿದ್ವಿ. ನಾನು, ನಮ್ಮ ಆಂಟಿ ಮತ್ತು ನಮ್ಮ ಪಾಪು ಜ್ಯೋತಿ ಒಂದು ಸೀಟಲ್ಲಿ ಕೂತ್ಕೊಂಡ್ರು. ಹಾಗಾಗಿ ನಾನು ಮತ್ತು ಈ ಕಡೆ ಕೂತಿದ್ದೆ. ನಾನು ಯಾಕಪ್ಪ ಅಂದರೆ ನನ್ನ ಫ್ರೆಂಡು ಒಬ್ಬರು ಈ ನಮಿತಾ ಅಂತೇಳಿ, ಅವರು ಕ್ಯಾತ್ಸಂಗ್ಲದಲ್ಲಿ ಬಸ್ಸಿಗೆ ಹತ್ತಕ್ಕೆ ರೆಡಿ ಆಗಿದ್ದರು. ಅವರು ಸಹ ತಿರುಪ್ತಿಗೆ ಬರ್ತಾಯಿದ್ರು. ಸೊ ನಾನು ಅವರಿಗೆ ಅಲ್ಲಿ ಸೀಟ್ ಬಿಟ್ಟು ನೆಕ್ಸ್ಟ್ ಆಂಟಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಮತ್ತು ನಮ್ಮ ಆಂಟಿ ಆ ಸೀಟಲ್ಲಿ ಕೂತ್ಕೊಂಡು, ನಾನು ಈ ಕಡೆ ಕೂತ್ಕೊಂಡು ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಸ್ಸು ಕ್ಯಾತ್ಸಂದ್ರಕ್ಕೆ ಹೋದಾಗ ಅವರಿಗೆ ಸೀಟ್ ಬಿಡೋಣ ಅಂತೆ. ಹಾಗೆ ನನ್ನ ಫ್ರೆಂಡು ಫೋನ್ ಮಾಡ್ತಾನೆ ಇದ್ದರು, ಕ್ಯಾತ್ಸಂದ್ರ ಹತ್ರ ಬಂದಾಗ ಕಾಲ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ಸಹ ಅವರು ಬಸ್ ಹತ್ತಿದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಫ್ರೆಂಡ್ಸು, ನೀವು ಯಾರಾದರೂ ತಿರುಪ್ತಿಗೆ ಹೋಗಿದ್ರಾ? ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಕಮೆಂಟ್ ಮಾಡಿ. ಹಾಗೆ ಕ್ಯಾತ್ಸಂದ್ರ ಬಂತು. ನನ್ನ ಫ್ರೆಂಡ್ ಸಹ ನಮಿತಾ ಮತ್ತು ವಿಸ್ಮಿತಾ ಅಮ್ಮ ಮಕ್ಕಳು ಹತ್ತಿದ್ರು. ಹಾಗೆ ಮಾತಾಡಿಕೊಂಡು ನಾವು ಬೆಂಗಳೂರಿಗೆ ಹೋದ್ವಿ. ಅಂತೂ ಇಂತೂ ಬೆಂಗಳೂರು ಮೆಜೆಸ್ಟಿಕ್ಗೆ ಬಂದ್ವಿ. ಫ್ರೆಂಡ್ಸು, ನಾನು ಹೇಳ್ತಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಬಂದು ಈಗ SMVT ಅಂತ ಹೇಳಿಬಿಟ್ಟು, ಅದು ಬೆಂಗಳೂರಲ್ಲಿ ಹೊಸ್ದಾಗಿ ಮಾಡಿರ್ತಕ್ಕಂಥದ್ದು. ನಮಗೂ ಗೊತ್ತಿರಲಿಲ್ಲ. ನಮಗೆ ಬೇರೆ ಯಾರೋ ಇನ್ಫಾರ್ಮೇಷನ್ ಕೊಟ್ಟಾಗ ನಾವು ಯಾವುದು ವೇರ್ ಇಸ್ ಮೈ ಟ್ರೈನ್ ಆ ಆ್ಯಪಲ್ಲಿ ನಾವು ನೋಡಿದ್ವಿ. SMVT ಟು ತಿರುಪ್ತಿ ಅಂತ ಹೊಡೆದು ನೋಡಿದ್ರೆ ನಿಮಗೂ ಸಹ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನಾವು ಮೆಜೆಸ್ಟಿಕ್ಕಿಗೆ ಬಂದು, ಮೆಜೆಸ್ಟಿಕ್ಕಿಂದ SMVTಗೆ ಬಸ್ಗಳು ಹೋಗ್ತವೆ. ಪ್ಲಾಟ್ಫಾರ್ಮ್ ನಂಬರ್ 19, ಬಸ್ ನಂಬರ್ 300, ಅದು SMVTಗೆ ಹೋಗುತ್ತೆ ಸ್ಟ್ರೈಟು ರೈಲ್ವೆ ಸ್ಟೇಷನ್ ಹತ್ರ. ಆ ಬಸ್ಸಿಗೆ ಹೋದರೆ ನಾವು ತಿರುಪ್ತಿಗೆ ಹೋಗ್ಬೋದು. ನಾವು ಹೋಗ್ತಿರ್ತಕ್ಕಂಥ ಟ್ರೈನ್ ಬಂದು 10:30 11:30 ಹಾಗಾಗಿ ನಾವು ಟ್ರೈನಿಗೆ ಹೋಗಬೇಕಿತ್ತು. ಆ ಟ್ರೈನ್ ಕ್ಯಾಚ್ ಮಾಡಬೇಕಿತ್ತು. 10:30 ಹೋಗೋಣ, ಇಲ್ಲಾಂದರೆ 11:30 ಹೋಗೋಣ ಅಂತ. ನಾವು ಒಂದು ಸರಿ ಹೋದಾಗ ನೈಟ್ ಹೋಗಿದ್ವಿ. ನೈಟಲ್ಲಿ ಫುಲ್ಲು ರಶ್ ಇತ್ತು. ಹಾಗಾಗಿ ಅದು ಈ ಮೆಜೆಸ್ಟಿಕ್ ಹತ್ರ ಇರೋ ಟ್ರೈನ್ಗೆ ಹೋಗಿದ್ದು ರಶ್ ಇತ್ತು. ನೋಡಿ ಫ್ರೆಂಡ್ಸ್, ಅದೇ 300ನೇ ನಂಬರ್ ಬಸ್ಸು, SMVT ಅಂತ ಹಾಕಿರ್ತಾರೆ ನೋಡಿ, ಅಲ್ಲೇ ಬರ್ತಾಯಿದೆ SMVT 300ನೇ ನಂಬರು, 19ನೇ ಪ್ಲಾಟ್ಫಾರ್ಮು. ನೀವು ಈ ಬಸ್ಸಿಗೆ ಹೋಗ್ಬೋದು. ನಾವು ಬಂದುಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ನಮ್ಮ ಆಂಟಿ, ನಮ್ಮ ಅಂಕಲು ಬೇರೆ ಕಿತ್ತೂರಿಂದ ಬರ್ತಾಯಿದ್ರು. ಅವರು ಟ್ರೈನಿಗೆ ಬರ್ತಾಯಿದ್ರು. ಹಾಗಾಗಿ ಅವ್ರಿಗೂ ಸಹ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಬಂದರು ನೋಡಿ, ನಮ್ಮ ಆಂಟಿನೂ ಬಂದರು. ಬ್ಯಾಗಲ್ಲೆಲ್ಲ ಫುಡ್ಡು ತುಂಬ್ಕೊಂಡು ಬಂದಿದ್ದಾರೆ. ಅದರಲ್ಲಿ ನಮ್ಮ ಅಂಕಲ್ಲು ಬಂದಿದ್ದಾರೆ. ಸೊ ಬಸ್ ರೆಡಿ ಇತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಾವು SMVTಗೆ ಹೋಗೋ ಬಸ್ಸನ್ನು ಹತ್ತಿದ್ವಿ. ನಾನು ನಮಿತಾ ಒಂದು ಸೀಟಲ್ಲಿ ಕೂತ್ಕೊಂಡ್ವಿ. ಆಂಟಿ, ಅಂಕಲ್ಲು ಮತ್ತು ಜ್ಯೋತಿ ಪಾಪು ಎಲ್ಲರೂ ಅವರು ಒಂದು ಕಡೆ ಕೂತ್ಕೊಂಡ್ರು. ಹಾಗೆ ನಾವು SMVTಗೆ ಹೋಗ್ತಾಯಿದ್ವಿ. ಫ್ರೆಂಡ್ಸ್, ಇದು ಬೈಯಪ್ಪನಹಳ್ಳಿ ಹತ್ರ ಇರ್ತಕ್ಕಂಥದ್ದು. ಸರ್ಚ್ ಮಾಡಿ ಸಿಗುತ್ತೆ, ಗೊತ್ತಾಗುತ್ತೆ. ತುಂಬ ಈಸಿ ಇರುತ್ತೆ ಟ್ರೈನ್ಗೆ ಹೋಗೋದು, ಮತ್ತು ರಿಸ್ಕ್ ಅನಿಸಲ್ಲ, ಜನನೂ ಅಷ್ಟು ಇರಲ್ಲ. ಹಾಗಾಗಿ ನಮಗೂ ಸಹ ಇದು ಹೊಸ ಅನುಭವ, ಹೊಸ ರೈಲ್ವೆ ಸ್ಟೇಷನ್ಗೆ ಹೋಗೋದು. ಹಾಗೆ ಕ್ಯೂರಿಯಾಸಿಟಿಯಿಂದ ಹೋಗ್ತಾಯಿದ್ದೀವಿ ನಾವು ಸಹ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ನೋಡೋಕ್ಕೆ. ನೋಡಿ ಬಂದ್ವಿ ನಾವು. ಇದೇ SMVT ರೈಲ್ವೆ ಸ್ಟೇಷನ್. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ನೋಡೋಣ ಬನ್ನಿ ಒಳಗಡೆ ಹೇಗಿದೆ ರೈಲ್ವೆ ಸ್ಟೇಷನ್ ಹೊಸದು ಅಂತ ಹೇಳಿಬಿಟ್ಟು. ಇಲ್ಲೂ ಸಹ ಜನ ಇದ್ದಾರೆ, ಬಟ್ಟು ಅಲ್ಲಿ ಅಷ್ಟು ಜನ ಇರಲ್ಲ ಅಂದ್ಕೊಂಡು ಹೋದ್ವಿ. ಬಟ್ ಇಲ್ಲೂ ಜನ ಇದ್ದರು ನೋಡಿ. ನಮ್ಮ ಖುಷಿ ಪಾಪು ಮತ್ತು ವಿಸ್ಮಿತಾ ಇಬ್ಬರು ಸಹ ಲಗೇಜ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ತುಂಬಾ ರಶ್ ಇದೆ. ಇಲ್ಲೂ ಸಹ ಲಗೇಜ್ ಎಲ್ಲ ಚೆಕಪ್ ಮಾಡ್ತಾರೆ.
ಇಲ್ಲಿ ಲಗೇಜ್ ಎಲ್ಲ ಚೆಕಪ್ ಮಾಡಿಸ್ಕೊಂಡು ನಾವು ಟಿಕೆಟ್ ತೊಗೊಳಕ್ಕೆ ಹೋಗಬೇಕಿತ್ತು. ಇಲ್ಲಿ ನಮಗೆ ಕೌಂಟ್ರು ಅದೆಲ್ಲ ಗೊತ್ತಿರಲಿಲ್ಲ, ನಾವು ಸಹ ಇದೇ ಫಸ್ಟು ಹೋಗಿದ್ದು. ಹಾಗಾಗಿ ವೆಯ್ಟ್ ಮಾಡಿಕೊಂಡು ಇಲ್ಲೆಲ್ಲ ಚೆಕ್ ಮಾಡಿಸ್ಕೊಂಡು ಲಗೇಜು ಹೋದ್ವಿ. ತಿರುಪತಿಗೆ ಹೋಗೋದು ರಿಸ್ಕು, ಬಟ್ ಅಲ್ಲಿ ಹೋದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ, ಅದು ನಿಮಗೂ ಗೊತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಹೋಗ್ಬೇಕಂದ್ರೆ ಈ ಥರ ಎಲ್ಲ ಹೋಗಲೇಬೇಕಾಗುತ್ತೆ. ನೀವೆಲ್ಲರೂ ಸಹ ಯಾವ ಟ್ರೈನಿಗೆ ಹೋಗ್ತೀರಾ? ಆಲ್ಮೋಸ್ಟ್ ಹೋಗೋರು ಪ್ರತಿ ಸರಿ ಹೋಗೋರು ಇದ್ದೇ ಇರ್ತೀರ, ತಿರುಪತಿ ತಿಮ್ಮಪ್ಪನ ಭಕ್ತರು. ನೀವು ಯಾವ ಟ್ರೈನ್ಗೆ ಹೋಗ್ತೀರಾ ಕಾಮೆಂಟ್ ಮಾಡಿ. ನಾವು ಹೋಗಿರ್ತಕ್ಕಂಥ ಟ್ರೈನು ಓಕೆ ಅನ್ನಿಸ್ತಾ, ನೀವು ಈ ಟ್ರೈನ್ಗೆ ಹೋಗೋಕ್ಕೆ ಟ್ರೈ ಮಾಡೋಂಗಿದ್ರೆ ನೋಡಿ, ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅದಕ್ಕೋಸ್ಕರನೇ. ನೆಕ್ಸ್ಟು ನಾವು ಬಂದಿದ್ದು ಇಲ್ಲಿ ನೋಡಿ, ಇಲ್ಲಿ ಅದೇ SMUT ರೈಲ್ವೆ ಸ್ಟೇಷನಲ್ಲಿ ಈ ಥರ ಹಾಲ್ ಮಾಡಿದ್ದಾರೆ. ಅಂದರೆ ನಮಗೆ ಟ್ರೈನ್ ಇನ್ನೂ ಬರೋದು ಲೇಟು, ಅಂದರೆ ವೇಟಿಂಗ್ ಹಾಲ್ ಅಂತ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನಮಗಂತೂ. ನೋಡಿ, ಇಲ್ಲೆಲ್ಲ ಲಗೇಜ್ ಇಟ್ಕೊಂಡು ವೆಯ್ಟ್ ಮಾಡ್ಬೋದು. ನಾವು ಸಹ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಂಕಲ್ ಟಿಕೆಟ್ ತರೋಕ್ಕೆ ಹೋದ್ರು. ಹಾಗೆ ಇಲ್ಲಿಂದ ಮತ್ತೆ ಬೆಂಗಳೂರಿಂದ ಇನ್ನೊಬ್ರು ನಮ್ಮ ಸಿಸ್ಟರು ಮತ್ತು ಬ್ರದರ್ ಇಬ್ಬರು ಸಹ ಅದೇ ಇಲ್ಲಿ ಅಂಕಲ್ ಇದ್ದಾರಲ್ಲ, ಇವ್ರ ಮಗಳು ಮತ್ತು ಅಳಿಯ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ವೆಯ್ಟಿಂಗ್ ಹಾಲಲ್ಲಿ. ಹಾಗೆ ಟಿಕೆಟ್ ತರೋದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ವಿ, ಎಷ್ಟು ತೊಗೊಳ್ಳೋದು, ಚಿಕ್ಕ ಪಾಪು ಬೇರೆ ಇದ್ಲಲ್ವ, ಆಫ್ ತೊಗೊಳ್ಳೋದು ಫುಲ್ ತೊಗೊಳ್ಳೋದು ಅದೆಲ್ಲ ಮಾತಾಡ್ತಾಯಿದ್ವಿ. ಬೆಂಗಳೂರಲ್ಲಿ ಈ ಥರ ಒಂದು ರೈಲ್ವೆ ಸ್ಟೇಷನ್ ಮಾಡಿರೋದು ತುಂಬಾ ಖುಷಿ ಅನಿಸುತ್ತೆ. ಇವರೇ ನಮ್ಮ ತಂಗಿ ಜ್ಯೋತಿ ಮತ್ತು ನನ್ನ ಫ್ರೆಂಡ್ ನಮಿತಾ. ಅಂತೂ ಇಂತೂ ನಾವು ಟ್ರೈನ್ ಹತ್ತಿದ್ವಿ, ಸೀಟೆಲ್ಲ ಸಿಕ್ತು ನೋಡಿ. ಲಗೇಜ್ ಎಲ್ಲ ಇಟ್ಕೊಂಡು ಹೇಗೋ ಬುಕ್ ಮಾಡಿರೋ ಥರ ಟ್ರೈನ್ ಸಿಕ್ತು, ಆರಾಮಾಗಿ ಕೂತ್ಕೊಂಡ್ವಿ. ಮೇಲೂ ನಾವೇ, ಕೆಳಗೂ ನಾವೇ, ಎಲ್ಲ ಕಡೆ ನಾವೇ ಕೂತಿದ್ವಿ. ತುಂಬ ಚೆನ್ನಾಗಿತ್ತು, ನಮಗೆ ಏನು ಹೆವಿ ಅನ್ನಿಸ್ಲಿಲ್ಲ. ಈಗ ಈ ಟ್ರೈನ್ ಬಂದು ನಾವು ಹತ್ತಿರೋದು 10:30 ಟ್ರೈನು. ನೆಕ್ಸ್ಟ್ ಇದಾದಮೇಲೆ 11:00ವರೆಗೂ ಟ್ರೈನ್ ಇದೆ. ಈ ಟ್ರೈನ್ 10:30ಗೆ ಹೊರಡುತ್ತೆ ಅಂತ ಬಂದ್ವಿ, ಬಟ್ ಟ್ರೈನ್ ಹೊರಟಿದ್ದು ಲೇಟ್ ಆಯಿತು, ಯಾಕೋ ಗೊತ್ತಿಲ್ಲ, ಕಾರಣಾಂತರದಿಂದ ಲೇಟಾಗಿ ಹೊರಟು. ನೆಕ್ಸ್ಟು ನಾವು ಬಂದಿದ್ದು ತಿರುಪತಿಗೆ. ಬಂದಾಗ 6 ಗಂಟೆ ಆಯಿತು ಫ್ರೆಂಡ್ಸ್. 5 ಗಂಟೆಗೆ ಬರಬೇಕಿತ್ತು, ಯಾಕಂದರೆ ಅಲ್ಲಿ ಲೇಟಾಗಿ ಹೊರಟಿದ್ದರಿಂದ ಟ್ರೈನ್ ಇಲ್ಲಿ ಲೇಟಾಗಿ ಬಂತು. 6 ಗಂಟೆಗೆ ತಿರುಪತಿಗೆ ಬಂದ್ವಿ. ಮತ್ತು ನಾವು ಇಲ್ಲಿಂದ ಏನು ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಬಸ್ಸಿಗಾದರೂ ಹೋಗೋದು, ಟ್ರ್ಯಾಕ್ಸ್ ಇರುತ್ತೆ, ಅದಕ್ಕಾದರೂ ಹೋಗ್ಬೋದು. ನಿಮಗೂ ಗೊತ್ತಿರುತ್ತೆ, ನಾವು ಇದು 2ನೇ ಸರಿ ಹೋಗ್ತಿರೋದು ತಿರುಪತಿಗೆ. ನಮ್ಮ ಆಂಟಿ ಅಂಕಲಲ್ಲಿ ಬಂದ್ರಲ್ವ, ಅವರು ಪ್ರತಿ ಸರಿ ಹೋಗ್ತಾರೆ, ಅವ್ರ ಮನೆ ದೇವರಿದು. ಹಾಗಾಗಿ ನಾವು ಯಾವಾಗೋದ್ರೂ ಅವ್ರ ಜೊತೆನೇ ಹೋಗೋದು, ಅವ್ರಿಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಕರ್ಕೊಂಡು ಹೋಗೋದು ಅಂತ ಹೇಳಿಬಿಟ್ಟು ಅವ್ರ ಜೊತೆನೇ ಹೋಗೋದು. ನಾವು ಇಲ್ಲಿಂದ ಹೋದ್ವಿ. ಫುಲ್ಲು ರಶ್ಶು ನೋಡಿ ತಿರುಪತಿ ರೈಲ್ವೆ ಸ್ಟೇಷನ್. ನನಗೆ ಅನ್ನಿಸ್ದಂಗೆ ತಿರುಪತಿ ಬರೋಷ್ಟು ಭಕ್ತರು ಯಾವುದೇ ಕಡೆ ಬೇರೆ ಕಡೆ ಹೋಗಲ್ಲ ಅಂತ ಅನಿಸುತ್ತೆ, ಅಷ್ಟು ರಶ್ ಇರುತ್ತೆ ಯಾವಾಗಲೂ. ನೋಡಿ, ಎಲ್ಲರೂ ಸಹ ಮಲಗಿರೋದು, ಕೂತಿರೋದು. ರೈಲ್ವೆ ಸ್ಟೇಷನ್ಗಳೇ ಇಷ್ಟು ರಶ್ಶು ಅಂತಂದರೆ ಇನ್ನು ತಿರುಪತಿನಲ್ಲಿ ಎಷ್ಟು ರಶ್ ಇರ್ಬೋದು ಮೇಲ್ಗಡೆ ಎಲ್ಲ ಅಲ್ವಾ. ನಾವಿಲ್ಲಿ ಬಂದಾಗ ಇಲ್ಲಿ ಆಟೋದವರು, ಟ್ರ್ಯಾಕ್ಸವ್ರು ಬಂದುಬಿಟ್ಟು ನಮಗೆ ಹೇಳ್ತಾಯಿದ್ರು, ನಿಮ್ಗೆ ಗೊತ್ತೇ ಇರುತ್ತೆ, ಎಕ್ಸಾಂಪಲ್ ಮಂತ್ರಾಲಯಕ್ಕೆ ಹೋದಾಗಲೂ ಹಾಗೆ ಆಗುತ್ತೆ. ಅಲ್ಲಿ ಟ್ರೈನ್ ಇಳಿದ ತಕ್ಷಣ ಆಟೋದವ್ರು ಬರ್ತಾರೆ, ಇಲ್ಲಿ ಟ್ರ್ಯಾಕ್ಸವ್ರು ಬರ್ತಾರೆ, ಅಷ್ಟು ಆಗುತ್ತೆ ಇಷ್ಟು ಆಗುತ್ತೆ, ನಿಮ್ಮನ್ನು ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತೀವಿ ಹಾಗೆ ಹೀಗೆ ಅಂತ. ನಮಗೂ ಸಹ ಲಗೇಜೆಲ್ಲ ಇದ್ದಿದ್ದರಿಂದ ನಾವು ಟ್ರ್ಯಾಕ್ಸ್ ಮಾಡಿಕೊಂಡು ಹೋದ್ವಿ. ನಮಗೆ ರೂಮ್ ತೊಗೊಳಕ್ಕೆ ಆಗಲಿಲ್ಲ, ಯಾಕಂದರೆ ರಶ್ ಇತ್ತು, ರೂಮ್ ಸಿಗಲ್ಲ ಅಂದರು. ಹಾಗಾಗಿ ಇಲ್ಲೊಂದು ಹಾಲು, ದೊಡ್ಡ ಹಾಲು, ಅದು ಹೋಗಿರೋರಿಗೆ ಗೊತ್ತಿರುತ್ತೆ, ಹೋಗಿಲ್ದವರಿಗೆ ಗೊತ್ತಿರಲ್ಲ. ಇಲ್ಲಿ ಒಂದು ಲಾಕರ್ ಥರ ಕೊಡ್ತಾರೆ, ನಾವು ಆಧಾರ್ ಕಾರ್ಡ್ ತೋರಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡನ್ನು ತೋರಿಸಿದ್ರೆ ನಮಗೆ ಎಷ್ಟು ಲಾಕರ್ ಬೇಕು, ಒಂದು ಲಾಕರ್ ಬೇಕು ಅಂದರೆ ಒಂದು ಆಧಾರ್ ಕಾರ್ಡ್ ಯಾರ್ದಾದ್ರೂ ತೋರಿಸ್ಬೇಕು. ನಮಗೆ 2 ಲಾಕರ್ ಬೇಕಿತ್ತು, ಅದಕ್ಕೆ 2 ಆಧಾರ್ ಕಾರ್ಡ್ ಕೊಟ್ಟು ನೋಡಿ ಇಲ್ಲಿ ಹೋದರೆ ಕೊಡ್ತಾರೆ. ಅವರು ಇಲ್ಲ ಇವಾಗ, ಅಲ್ಲಿ ನಮಗೆ ಕೊಟ್ಟಿದ್ರು ಆಲ್ರೆಡಿ, ಲಾಕರ್ ಕೊಡ್ತಾರೆ. ನಾವು ಆ ಲಾಕರಲ್ಲಿ ಫುಲ್ ನೋಡಿ, ಅಲ್ಲಿ ಫುಲ್ ಲಾಕರ್ಸ್ ಇದೆ, ಅಲ್ಲಿ ಇಟ್ಬಿಟ್ಟು ನಾವು ಲಗೇಜ್ನ ಕ್ಲೋಸ್ ಮಾಡ್ಬೋದು. ನಾವು ಹೋದ ತಕ್ಷಣ ಇಲ್ಲಿ ಪ್ರಸಾದನೂ ಸಿಗುತ್ತೆ ಫ್ರೆಂಡ್ಸ್. ನಮಗೆ ಹೊಟ್ಟೆನೂ ಸಹ ಹಸ್ತಿತ್ತು, ಹಾಗಾಗಿ ನಾವು ಫಸ್ಟು ಲಾಕರಲ್ಲಿ ಬ್ಯಾಗೆಲ್ಲ ಇಟ್ಟು ಇಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಬಂದ್ವಿ. ನೋಡಿ, ಇಲ್ಲಿ ಫ್ರೀಯಾಗಿ ಪ್ರಸಾದ ಕೊಡ್ತಾರೆ, ಎಲ್ಲರೂ ಸಹ ಇಸ್ಕೊಂಡು ಹೋಗ್ಬೋದು. ನಾವು ಇಲ್ಲಿ ನಮ್ಮ ಕಡೆಯವರು ಇಸ್ಕೊಳ್ತಾಯಿದ್ರು, ಬಟ್ ನಮ್ಮ ಆಂಟಿ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು, ವಾಮಿಟ್ ಎಲ್ಲ ಮಾಡಿಕೊಂಡ್ರು. ಸೊ ಹಾಗಾಗಿ ಇನ್ನೊಬ್ಬರು ಆಂಟಿ ಮತ್ತು ನಾನು ಸಹ, ಇಲ್ಲಿ ಹೋಟೆಲ್ಗಳಿದೆ, ನಿಮಗೆ ಬೇಕಂದರೆ ಇಲ್ಲಿ ಹೋಟೆಲಲ್ಲಿ ಏನಾದರೂ ತೊಗೋಬೋದು. ಲಾಕರ್ ಹತ್ರನೇ ಹೋಟೆಲ್ ಇದೆ ಔಟ್ಸೈಡು. ನೋಡಿ, ಇಲ್ಲಿ ಪ್ರತಿ ಹೋಟೆಲಲ್ಲೂ ಕರಿತಾ ಇರ್ತಾರೆ ನಿಂತ್ಕೊಂಡು. ಹಾಗಾಗಿ ನಾವು ಇಡ್ಲಿ ತೊಗೊಂಡೋಗೋಣ ಅಂತ ಬಂದ್ವಿ ನಮ್ಮ ಆಂಟಿಗೆ. ಹಾಗೆ ಒಂದು 3 ಪ್ಲೇಟ್ ಇಡ್ಲಿ ಕಟ್ಟಿಸ್ಕೊಂಡು ಹೋದ್ವಿ. ಅಲ್ಲಿ ಪ್ರಸಾದನೂ ಸಿಕ್ತು, ಬಟ್ ಆಂಟಿಗೆ ಸ್ವಲ್ಪ ವಾಮಿಟ್ ಆಗಿದ್ದರಿಂದ ಅವ್ರಿಗೆ ಇಡ್ಲಿ ಬೇಕಾಗಿತ್ತು. ಇಡ್ಲಿ ತಗೊಂಡು ಹೋದ್ವಿ. ನಮ್ಮ ಆಂಟಿ ನಾನು ಸಹ ಇಡ್ಲಿ ತಗೊಂಡು ಹೋಗಿ ಕೊಟ್ವಿ, ಅವರು ಇಡ್ಲಿನ ತಿಂದರು. ನೆಕ್ಸ್ಟ್ ನಾವು ಮುಡಿ ಕೊಡೋಣ ಅಂತ, ಅವತ್ತೇ ನೈಟೇ ಮುಡಿ ಕೊಡೋಣ ಅಂಥದ್ದು.
ನಮ್ಮ ಪಾಪುದ್ದು ಸಹ ಮುಡಿ ಕೊಟ್ಟು, ಹಾಗೆ ನಾವು ಸಹ ಹೂಮಂಡೆ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೂದಲು ಕಟ್ ಮಾಡ್ಕೊತಾರೆ. ನಾವು ಹೋದಾಗಲೆಲ್ಲ ಆ ಥರ ಕೊಡ್ತೀವಿ. ಆ ಥರ ಕಟ್ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಅಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿ ಸ್ನಾನದ ರೂಮ್ ಎಲ್ಲ ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ನಾವು ಸಹ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ. ಬಟ್ ಫೋನ್ ಏನೂ ತಗೊಂಡು ಹೋಗಿಲ್ಲ, ಹಾಗಾಗಿ ಲಾಕರಲ್ಲಿ ಹಾಕ್ಬಿಟ್ಟು ಹೊರಟ್ವಿ. ಹಾಗೆ ನಾವು ಹೊರಟ್ವಿ, ತುಂಬಾ ರಶ್ ಇತ್ತು. ನಾವು ಊಟ ಮಾಡಿಕೊಂಡು ಹೊರಟ್ವಿ. ನೈಟು 11:30ಗೆ ನಾವು ಈ ಥರ ಹೋದ್ವಿ. ಅಲ್ಲಿ ಕೂಡ ಹಾಕಿದ್ರು, ಬಟ್ ಅಲ್ಲೇನು ಫೋಟೋ ತೆಗಿಯೋಂಗಿಲ್ಲ. ಆದರೆ ನಾನು ಇದು ಗೂಗಲಲ್ಲಿ ಸರ್ಚ್ ಮಾಡಿ ತೊಗೊಂಡಿದ್ದು ಫೋಟೋ, ಈ ವಿಡಿಯೋನೂ ಅಷ್ಟೇ. ಆಮೇಲೆ ಬೆಳಗ್ಗೆ 5:00ಗೆ ನಮಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು. ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ನಾವು ಎಲ್ಲೋದ್ವಿ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ. ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನಾವು ಯಾವ ಟೆಂಪಲ್ಗೆ ಹೋದ್ವಿ ಅಂತ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನೋಡಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್.